ತೆರೆದ ಮನೆ ಅಂತ ಪೊಲೀಸ್ ಸ್ಟೇಷನ್ ಅವ್ರದ್ದು ಒಂದು ಪ್ರೋಗ್ರಾಮ್ ಇದೆ. ಪ್ರತಿ ಗುರುವಾರ ಪ್ರತಿ ಸ್ಕೂಲು, ಅದು ಆಡಿ ಇರಲಿ ಸಿಟಿ ಇರಲಿ, ಹೋಗಬೇಕು. ಪೊಲೀಸ್ ಅವರು ಆ ಅರಿವನ್ನು ಮೂಡಿಸ್ಬೇಕು, ಒಂದು ಫ್ರೆಂಡ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು. ಅದನ್ನು ಎಲ್ಲರೂ ಮಾಡಲೇಬೇಕು, ಅವ್ರ ಹತ್ರ ಡಾಕ್ಯುಮೆಂಟೇಷನ್ ಇರಲೇಬೇಕು. ಇದು ಕಾರ್ಯಕ್ರಮ. ಅದನ್ನು ಈಸ್ಕೊಂಡು ಕೊಡ್ತೀವಿ, ತಗೊಳ್ಳಿ, ಅದನ್ನು ಸಬ್ಮಿಟ್ ಮಾಡ್ತೀವಿ. ಎಷ್ಟು ಅಂತ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಅವ್ರು ಆಮೇಲೆ ಅದನ್ನೆಲ್ಲನೂ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅದನ್ನು ಅವರೆಲ್ಲರೂ ಅದು ಕರೆಕ್ಟ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತೆಲ್ಲ ಚೆಕ್ ಮಾಡ್ತಾರೆ. ನಮಗೆ ಗ್ರೀವಿಯನ್ಸಸ್ ಬರುತ್ತಲ್ಲ, ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಯಾಕೆಂತಂದ್ರೆ ಈ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಮೇಡಮ್, ಹುಣಸೂರು ನಮ್ಮ KR ನಗರ ಭಾಗದವರು ಅಲ್ಲೇನಾದ್ರೂ ಅರ್ಜಿ ಕೊಡ್ಲಿಕ್ಕೆ ಹೋದ್ರೆ ಮಹಿಳಾ ಠಾಣೆಗೆ ಹೋಗಿ ತಪ್ಪು. ಆಮೇಲೆ ನೀವು ಅಲ್ಲ ಅದು ಸಾಕು, ಇಂಪಾರ್ಟೆಂಟ್. ಇನ್ನೂ ಒಂದು ನಿಮಗೆ ಹೇಳೋದು ಮರ್ತೆ, ಕಾವಲು ಸಮಿತಿ, ಪ್ರತಿ ಗ್ರಾಮ ಪಂಚಾಯತಿಲಿ ಕಾವಲು ಸಮಿತಿ ಆಗಬೇಕು. ಅದನ್ನು ನಾನು ಅವ್ರಿಗೆ ರಿಪೋರ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಮಹಿಳಾ ಗ್ರಾಮ ಸಭೆಗಳಾಗಬೇಕು. ಪ್ರತಿ ಗ್ರಾಮದಲ್ಲೂ ಮಹಿಳಾ ಗ್ರಾಮ ಸಭೆ 3 ತಿಂಗಳಿಗೊಂದ್ಸಲ ಆಗಬೇಕು. ಕಾವಲು ಸಮಿತಿಯಲ್ಲಿ ತಹಶೀಲ್ದಾರ್ ಇರ್ತಾರೆ, ಅದರೊಳಗಡೆ ಕಾವಲು ಸಮಿತಿ ಆಗಬೇಕು. ಯಾವುದೂ ಇಲ್ಲಿ ಯಾವುದು ರಿಪೋರ್ಟ್ ಇರಲಿಲ್ಲ, ಅದನ್ನೆಲ್ಲ ತಂದುಕೊಟ್ಟಿದ್ದೀವಿ.